ಇಷ್ಟೆರಡು ಲೇಖನಗಳ ಒಂದು ಸಂಗ್ರಹ ರೀ ಇತ್ತರಿ. ಹಿಂಗಂಥ ಒಂದು ಕೃತಿಯನ್ನು ಎಲ್ಲರೂ ನಮ್ಮ ಗದಗದ ತೋಂಟದ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ಶ್ರೀ ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು ರೀ ಅವರ ಒಂದು ಸಾನ್ನಿಧ್ಯದೊಳಗೆ, ಹಾಗೆ ನಮ್ಮ ಇದು ನಾಗನೂರು ಶ್ರೀ ರುದ್ರಾಕ್ಷ ಮಠದ ಪರಮ ಪೂಜ್ಯ ಡಾಕ್ಟರ್ ಅಲ್ಲಂಗಪ್ರಭು ಮಹಾಸ್ವಾಮಿಗಳು, ಮತ್ತು ಇಲ್ಲಿ ಬೇರೆ ಬೇರೆ ಇವರು ಬಂದಿದ್ದಾರೆ ಸರ್, ಗಣ್ಯಮಾನ್ಯವರು ಬಂದಿದ್ದಾರೆ. ಅವ್ರ ಇದು ಹೇಳಿ ಸರ್, ಮಹೇಶ್ ಗುರುವಣ್ಣವರು ಅಂತ ಅವರು ಸಂತ ಪ್ರಕಾಶ್ ಗಿರಿಮಲನ್ ಅವರು ಕೂಡ ಸಹ ಸಂಪಾದಕರಾಗಿ ಬರೋದು ಅಂದ್ರೆ ತೊರೆ ಮರೆಯಲ್ಲಿ ಇದ್ದುಕೊಂಡು ಮಾಡಿದಂಥ ಕಾರ್ಯ ಸರ್ ಇವರೆಲ್ಲ ನಿಜವಾಗಿಯೂ ಬಹಳ ಚೆನ್ನಾಗಿ ಬಂದ ಸರ್. ಅಂತ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೀತು, ಎಲ್ಲರಿಗೂ ಸಂತೋಷವನ್ನು ನೀಡಿತು ಅಂತೇಳಿ ತಿಳಿಸ್ಲಿಕ್ಕೆ ಸಂತೋಷ ಸರ್. ಅಲ್ಲಿ ಕನ್ನಡ ಕಾರ್ಯಕ್ರಮ ಸರ್. ಮತ್ತೆ ಇನ್ನಷ್ಟು ನಮ್ಮ ಜಗದಂಪೆ ಮತ್ತೇನಾದರೂ ಈ ವಿಷಯದ ಬಗ್ಗೆ ಮತ್ತೆ ಅಥವಾ ಈ ಅಭಿನಂದನೆಗೆ ತಮ್ಮ ಅಭಿನಂದನೆ ಸ್ವಲ್ಪ ಮಾತುಗಳು ಮತ್ತೇನಾದ್ರು ಮಾತಾಡಿದ್ರ ಸರ್? ಅವರು ತಮ್ಮ ಬದುಕಿನ ಸಿಂಹಾವಲೋಕನವನ್ನು ಮಾಡ್ತಾ ಸರ್. ಅದ್ರ ಜೊತೆಯಾಗಿ ಏನು ಹೇಳ್ತಂದ್ರೆ ಒಂದು ಕೆಲವೊಂದು ಅಭಿಪ್ರಾಯ ಇರ್ತೀವಿ. ಶ್ರೀ ಮಹಾಂತೇಶ್ ಕವಟಗಿ ಮಠ ಅವರು ನಮ್ಮ ಜಗಜಂಪಿ ಅವ್ರ ಬಗ್ಗೆ ಮಾತಾಡ್ತಾರೆ. ಸಮಾಜಮುಖಿ ಸಾಹಿತ್ಯವನ್ನು ರಚನೆ ಮಾಡಿದವರು, ಕನ್ನಡದ ನೆಲ ಜನಗಳ ಅಭಿಮಾನ, ಒಂದು ತುಂಬ ಜೀವನ ಬರಿಗೆ ಅಂತ ಒಂದು ಸಾಹಿತ್ಯ ಹೇಳಿದ್ರಿ. ಮತ್ತು ಅವರ ಧರ್ಮಪತ್ನಿ ಸುಷ್ಮಾ ಅವರು ಮಕ್ಕಳು ಮೊಮ್ಮಕ್ಕಳು ಕೂಡ ಒಂದು ಉತ್ತಮ ಸಂಸ್ಕಾರವನ್ನು ಕೊಟ್ಟರೆ ಬೆಳೆಸಿದಾರ್ರಿ. ಹಾಗೆ ಅವರ ಒಂದು ಹಿರಿಯ ಅಂತ ಡಾಕ್ಟರ್ ಪ್ರಾಚಾರ್ಯ BS ಗವಿಮಠ ಅವರು ಕೂಡ ರೀ ಇದೊಂದು ಇಲ್ಲೆಲ್ಲರೂ ನಾವು ಬೆಳ್ಳಿ ಕೂದಲ ಬಂಗಾರದ ಮನುಷ್ಯ ಅಂತ ಹೇಳಿ, ಯಾಕಂದ್ರೆ ಸಾಹಿತ್ಯ ಎಲ್ಲರಿಗೂ ಬರೋದಲ್ರಿ, ಸಾಹಿತ್ಯ ಸರ್ವರಿಗಿಲ್ಲ ಅಂತ ಹೇಳ್ತಾರಲ್ಲ, ಎಲ್ಲರೂ ಬುದ್ಧಿವಂತರನ್ನ ಎಲ್ಲರೂ ಕೂಡಿದಾರೆ. ಯಾಕಂದ್ರೆ ಎಲ್ಲ ಇಳಿವೇಶನವರು ಇಂಥವ್ರು ಸಹ ಅವ್ರಿಗೆ ಕೇಲಿ ಬಗ್ಗೆ ಮಾತಾಡ್ತಾರೆ. ಅಂದ್ರೆ 1916 ಸಪ್ತರ್ಷಿಗಳು ಕಟ್ಟಿದಂತ ಕೇಲಿ ಸರ್, ಅಥವಾ ದಿಕ್ಕುಗಳಿಗೆ ಹೋಗುವಂತದ್ದು ಇದೆ ಸರ್. ವಿಶ್ವಮಾನ್ಯವಾದಂತ ಒಂದು ಸಂಸ್ಥೆ ಕೇಲಿ ಸರ್. ಇದಕ್ಕೆ ನಿಜವಾಗಿ 2 ಕಣ್ಣುಗಳಂತ BS ಗವಿಮಠ ಅವ್ರಿ, ಹಾಗೆ ನಮ್ಮ ಡಾಕ್ಟರ್ ಬಸವರಾಜ್ ಜಗಜಂಪಿ